ದೆಹಲಿಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬಹುತೇಕ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳು ಸೇರಿ ಕೆಲವು ಪಕ್ಷಗಳನ್ನು ಬಿಟ್ಟರೆ ಮೋದಿಯವರ ಸರ್ಕಾರದ ವಿರುದ್ಧವಾಗಿ ನಿಂತಿದೆ. ಅದಷ್ಟೇ ಅಲ್ಲ, ಪ್ರಪಂಚಾದ್ಯಂತ ದೊಡ್ಡ ವಿಶ್ವಮಾನವ ಅಂತ ಹೇಳ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಬಗ್ಗೆ ಜರ್ಮನಿಯವರಾಗಲಿ, ಅಮೇರಿಕಾ ಆಗಲಿ, UN ಅವರೇ ಹೇಳಿಬಿಟ್ಟಿದ್ದಾರೆ, ಇದು ದುರಂತ, ಪ್ರಜಾಪ್ರಭುತ್ವದ ಕಗ್ಗೋಲೆ, ಪಾರದರ್ಶಕವಾಗಿ ಚುನಾವಣೆ ಆಗಬೇಕು, ಪಾರದರ್ಶಕವಾಗಿ ಸರ್ಕಾರ ನೀಡಬೇಕು, ಒಬ್ಬ ಮುಖ್ಯಮಂತ್ರಿಯನ್ನು ನಡೆಸ್ಕೊಳ್ಳೋ ರೀತಿ ಇದಲ್ಲ, ಆ ಧೋರಣೆ ಇರಬಾರ್ದು, ಯಾವುದೋ ಕಾಲದಲ್ಲಿದ್ದಂಥ ಸರ್ವಾಧಿಕಾರ ಧೋರಣೆ ಇರಬಾರ್ದು. ಅದಕ್ಕೋಸ್ಕರ ಅಲ್ಲಿ ಪ್ರತಿಭಟನೆಗೆ ನಾವು ಅಷ್ಟು ಜನ ಹೋಗೋ ಬದಲು ಇಲ್ಲಿ ನಾವು ಸಾಂಕೇತಿಕವಾಗಿ ಮಾಡೋಣ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಯಿಂದ, ಕನ್ನಡ ಹೋರಾಟಗಾರರಿಂದ, ಕಾಂಗ್ರೆಸ್ಸನ್ನು ಸೇರಿಸಿ ಎಲ್ಲ ಪಕ್ಷಗಳನ್ನು SDP ಎಲ್ಲನೂ ಸೇರಿಸಿ ಒಂದು ಹೋರಾಟಕ್ಕೆ ಕರೆದಿದ್ದೆ. ಸಂತೋಷ ಆಗುತ್ತೆ ನನಗೆ. ಬಲಾಢ್ಯವಾದ ಸ್ಥಿತಿಯಲ್ಲಿ ನಾವು ಇಲ್ಲದೇ ಇದ್ದರೂ ಕೂಡ ಬೌದ್ಧಿಕವಾಗಿ ಇಷ್ಟೊಂದು ಜನ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಧೋರಣೆ ಏನಂತಂದರೆ, ಈ ಸಾರಿ ಸರ್ಕಾರ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಅವರನ್ನು ಸೋಲಿಸದೇ ಇದ್ದರೆ ಪ್ರಜಾಪ್ರಭುತ್ವಕ್ಕೆ ಉಳಿವಿಲ್ಲ. ಸಂವಿಧಾನ ಬದಲಾವಣೆಗೆ ಚಿಂತನೆ ಮಾಡ್ತಾರೆ, RSSನ ಅಜೆಂಡಾವನ್ನು ತುರುಕಕ್ಕೆ ಸಾಧ್ಯ ಇದೆ. ಆಮೇಲೆ ಎಲ್ಲೋ ಒಂದು ಕಡೆ ರಾಮನ ಹೆಸರು, ಧರ್ಮದ ಹೆಸರು, ವಿಭಜನೆಯ ಹೆಸರಿನಲ್ಲಿ ಅಭಿವೃದ್ಧಿಗಿಂತ ಒಂದು ಕಡೆ ಸುಳ್ಳು ಹೇಳ್ತಾರೆ. 16 ಲಕ್ಷ ಕೋಟಿ ರೂಪಾಯಿನ ಸ್ವಿಸ್ ಬ್ಯಾಂಕಿಂದ ತಂದು ಹಾಕ್ತಕ್ಕಂಥ ದೊಡ್ಡ ಮನುಷ್ಯ ನಾನು ಆಗ್ತೀನಿ ಅಂತವ್ರು, ಇದುವರೆಗೂ ಅದಾಗಿಲ್ಲ. ಅದೇ ವ್ಯಕ್ತಿ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಶ್ರೀಮಂತರಿಗೆ ವೇವ್ ಆಫ್ ಮಾಡ್ತಾರೆ ದುಡ್ಡನ್ನು. ಅದೆಲ್ಲ ಹೋಗಲಿ ಅಂತ ಅಂದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋ ವ್ಯಕ್ತಿ ಭ್ರಷ್ಟಾಚಾರಿಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಸರಿ, ಕೇಜ್ರಿವಾಲ್ರವರಿಗೆ ಎದುರ್ಕೊಂಡು ಜೊತೆ ಆಗಿದ್ದಾರೆ, ಕಳ್ಕಳ್ರು ಸಂತ್ಕೋದ್ರು ಅಂತ ಸೇರ್ಕೊಂಡಿದ್ದಾರೆ. ಅದೆಲ್ಲಕ್ಕಿಂತ ನಿಮ್ಮ ಬಾಂಡ್ ಇದೆಯಲ್ಲ, ಈಗ ಅದೆಂತ ಹಗಲು ದರೋಡೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದರೂ ಇದ್ದರೆ ಅದೇ ಅಲ್ಲ. ಸಾವಿರಾರು ಕೋಟಿಯನ್ನು ಅಕ್ರಮವನ್ನು ಸಕ್ರಮವಾಗಿ, ಅದು ಹೆಂಗೆ ಅಂದರೆ ಇಡಿ ತೋರಿಸೋದು, ಒಳಗೋಗ್ಬೇಕಾ ದುಡ್ಡು ಕೊಡ್ತೀರಾ, ಒಳಗೋಗ್ಬೇಕಾ ದುಡ್ಡು ಕೊಡ್ತೀರಾ, CBI ತೋರಿಸೋದು, ಒಳಗೋಗ್ಬೇಕಾ ದುಡ್ಡು ಕೊಡ್ತೀರಾ, IT ತೋರಿಸೋದು, ಒಳಗೋಗ್ಬೇಕಾ. ಅದರ ಅರ್ಥ ಇಷ್ಟೇ, ಒಳಗೋಗಲ್ಲ ಅನ್ನೋದಾದರೆ ಬಾಂಡ್ ತಗೊಳ್ಳಿ. ಆ ಬಾಂಡನ್ನು ಸಂಪೂರ್ಣ ನಮ್ಮ BJPಯ ಉಂಡಿಗೆ ಹಾಕಿ, BJPಯ ಉಂಡಿಗೆ 16,000 ಕೋಟಿ ಒಳಗೆ 9,000 ಕೋಟಿ ಅವ್ರ ಉಂಡಿಗೆ ಹಾಕ್ಸ್ಕೊಂಡು ನಾಮಕಾವಸ್ಥೆಗೆ ಇನ್ನೊಬ್ರಿಗೆ ಕೊಟ್ಟಂಗೆ ಮಾಡ್ದಂಗೆ ಒಂದೊಂದು ಕೋಟಿ ಕೊಡಿಸಿರೋದು, ಇದೆಲ್ಲ ಮಾಡಿದ್ದಾರೆ. ಇದು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣೋದಿಲ್ಲ ಅಂತಕ್ಕಂಥದ್ದು ಮೋದಿ ದ್ವೇಷ ಇದೆ. ವಿರೋಧ ಪಕ್ಷಗಳಿಗೂ ಕೂಡ ಬಂದಿದೆ. ಈಗ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟ ಆರೋಪ ಮಾಡ್ತಾ ಇದೆ, ಜಾಸ್ತಿ ಅವ್ರಿಗೆ ದೇಣಿಗೆ ಬಂದಿದೆ, ಅವ್ರನ್ನ ನೋಡ್ಕೊಳ್ಳಿ ಅಂತ BJP ಆರೋಪ ಮಾಡ್ತಾ ಇದೆ. ಸುಳ್ಳು ಅಂತ ಹೇಳ್ತಾನೆ ಅಲ್ಲ, 100 ಸುಳ್ಳು ಹೇಳಿ ಒಂದನ್ನು ಸತ್ಯ ಆಗ್ತಕ್ಕಂಥದ್ದು ಎಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. 9,000 10,000 ಅನೌನ್ಸ್ ಮಾಡಿದ್ರಲ್ಲಿ 6,500 7,000 ಕೋಟಿ ಒಬ್ರಿಗೆ ಹೋದಾಗ ಜಾಸ್ತಿ ಅದಾ ಇದಾ? ಕಾಂಗ್ರೆಸ್ನವ್ರಿಗೆ 125-130 ವರ್ಷ ಇತಿಹಾಸ, ಅದಕ್ಕೆ ಕೊಡೋತಕ್ಕಂಥ ಪದ್ಧತಿ ಮೊದಲಿಂದಲೂ ಬಂದ್ಕೊಂಡಿದ್ದೀರಿ. ಆಯ್ತಪ್ಪ, ಅವ್ರು ಯಾರೋ ತಪ್ಪು ಮಾಡಿದ್ದಾರೆ ಅದನ್ನು ನೀವು ಹೋಲಿಸ್ಕೊಂಡು ದೊಡ್ಡ ಮನಸ್ಸು ಅಂತ ಹೇಳಿಸ್ಕೊತೀರ. ನಿಮ್ಮದೇನು ಕೆಲಸ? ನೀವೇನು ಕಣ್ಣಿಗೆ ಮಣ್ಣಿಗೆ ಹರ್ಚಿದ್ದು ಸಾರ್ವಜನಿಕರಿಗೆ? ರೈತರ ಬೆಂಬಲ ಬೆಲೆ ಇಲ್ಲ, ರೈತರಿಗೆ ಸಾಲ ಮನ್ನಾ ಇಲ್ಲ, ರೈತರು ಸಾಯ್ತಾ ಇದ್ದಾರೆ. ಆ ಸಾವಿನ ಮೇಲೆ ಹೆಣದ ಮೇಲೆ ನೀವು ಚಲ್ಲಾಟ ಆಡ್ತಾ ಇದ್ದೀರ ಈ ಥರದ್ದೆಲ್ಲ ತೀರ್ಮಾನ ಮಾಡಿಕೊಂಡು. ಆ ದೃಷ್ಟಿಯಿಂದ ನಿಮ್ಮ ಮೇಲೆ ಇದ್ದಂಥ ವಿಶ್ವಾಸ ಸಂಪೂರ್ಣವಾಗಿ ಹೋಗಿದೆ. ಈ ಚುನಾವಣೆಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಾನೂನಿಲ್ಲ ಸರ್, ಈಗ ಬೇಕಾದಷ್ಟು ಬೇಕು ಅಂತಲೇ ಕೇಸ್ ಹಾಕ್ಸಿದ್ದಾರೆ ಅವ್ರ ಮೇಲೆ. ಒಂದು ದುಡ್ಡು ಸಿಕ್ಕಿಲ್ಲ, ಒಂದು ಸಾಕ್ಷಿಗಳು ಸರಿಯಾಗಿ ಸಿಕ್ಕಿಲ್ಲ, 7-8 ತಿಂಗಳು. ಅದನ್ನೇ UNO ಹೇಳಿರೋದು. UN ಏನು ಹೇಳಿದೆ, ಈಗ ಕಾನೂನು ಪ್ರಕ್ರಿಯೆಯನ್ನು ಟೈಮ್ ಬೌಂಡ್ ಮುಗಿಸ್ಬೇಕು, ಇಲ್ಲದೆ ಹೋದ್ರೆ ಈ ಥರದ ಹಿಂಸೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಕಾಲ ಹಿಂದೆ ಕೊಡೋಕ್ಕಿದೆ. ಈಗ ಎಲ್ಲ ಕೋರ್ಟ್ನಲ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ಸಂಪೂರ್ಣವಾಗಿ ವಿರೋಧನೇ ಇರೋದ್ರಿಂದ, ಆಮೇಲೆ ಎಲ್ಲ ಕೋರ್ಟ್ಗಳು ಇವ್ರ ಕೈ ಕೆಳಗೆ ಇರೋದ್ರಿಂದ, ಇವ್ರು ಹೇಳ್ದಂಗೆ ಕೇಳೋದ್ರಿಂದ ಸುಪ್ರೀಂ ಕೋರ್ಟ್ ಒಂದೇ ನಮಗೆ ಜೀವ ಇರ್ತಕ್ಕಂಥದ್ದು, ಅದರಲ್ಲಿ ಪ್ರಯತ್ನ ಮಾಡ್ತಾರೆ. BJP ಹೇಳ್ತಾ ಇದೆ ಇಡಿ ಯಾವುದು ನಮ್ಮ ಕೈಲಿಲ್ಲ, ಅದು ಸಾಹಿತ್ಯ ಸಂಸ್ಥೆ ಅದು ನಿರ್ಧಾರ ತಗೊಳುತ್ತೆ. BJP ಮೇಲೆ ಯಾಕೆ ಆರೋಪ ಮಾಡ್ತೀರಾ? ಲಿಕ್ಕರ್ ಪಾಲಿಸಿಯಲ್ಲಿ 2,700 ಕೋಟಿ ಅವರೇ ಎಷ್ಟು ಎಲ್ಲೋ ಆಯ್ತಾ ದುಡ್ಡು? ಕೇಜ್ರಿವಾಲ್ ಮನೇಲಿ ಸಿಗಲಿಲ್ಲ, ಸಿಸೋಡಿಯಾ ಅವ್ರ ಮಧ್ಯೆ ಎದುರು ಸಿಗಲಿಲ್ಲ, ಸತ್ಯಜನ್ ಮನೇಲಿ ಸಿಗಲಿಲ್ಲ. ಹಾಗಾದರೆ ನೀವೇ ಇಡಿನವರೇ ಹೊಡೆದ್ಬಿಟ್ಟಿದ್ದೀರಾ? ಅಥವಾ ಇಡೀ ದುಡ್ಡನ್ನು ತಿರುಗಿ ಅದನ್ನು ಕೂಡ ಬಾಂಡ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ, ಹಾಕ್ಕೊಂಡಿದ್ದೀರಾ ಅಂತ ನಾನು ಕೇಳಬೇಕಾಗಿ ಬರುತ್ತೆ. ನೋಡಿ, ಅವ್ರು ಹೇಳ್ತಿಕ್ಕಂತ. ಹಾಗಾದ್ರೆ ನೀವು ಯಾಕೆ ಬೇರೆಯವ್ರನ್ನೆಲ್ಲ ಇದನ್ನು ಮಾಡಿಲ್ಲ, ಇಡಿಯಿಂದ ರೈಡ್ ಮಾಡಿಸಲಿಲ್ಲ? ನೀವು ರೈಡ್ ಮಾಡಿಸಿರೋರು ಎಲ್ಲರೂ ಕೂಡ ವಿರೋಧ ಪಕ್ಷದವರು, ಕಾಂಗ್ರೆಸ್ನವ್ರು ಬ್ಯಾಂಕ್ ಸೀಸ್ ಮಾಡಿರೋದು. ಆಮೇಲೆ ಅಷ್ಟು ಹಣವನ್ನು ತೊಗೊಂಡಿರೋದು ಯಾರ ಹತ್ರ ದುಡ್ಡಿದೆ ಅಂತ ಅನ್ನೋದಕ್ಕೊಂದು ಬಾಗಿಲು ತಟ್ಟೋದು. ಅದೇ ಈ ದುಡ್ಡು ಕೊಟ್ಟಾದ ತಕ್ಷಣ ಬೆನ್ನೋವನ್ನ ಕಾರಣಕ್ಕೆ ಆಚೆಗೆ ಬಿಟ್ರ ಸಿಸೋಡಿಯಾರವರು ಏನೇನೋ ನೋವು ಮೈಗೆಲ್ಲನೂ ಆದರೂ ಕೂಡ ಜೈಲು ಬೀಳ್ಬೇಕು. ಅಂದರೆ ನಾವು ಕೂಡ BJPಗೆ ಸೇರ್ತೀವಿ ಅಂತ ಹೇಳಿಕೆ ಕೊಟ್ಬಿಟ್ರೆ ನಮ್ಮದು ಬಿಡುಗಡೆ ಆಗೋಗುತ್ತೆ. ಈಗ ಮೇಡಮ್ ಸುನೀತಾ ಅಭಿಯಾನ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅವರು. ಏನೇನು ಅವರು ತಾತ್ವಿಕವಾಗಿ ಏನಂತಂದರೆ ಅವರು ಶ್ರೀಮತಿಯವರು,
ಅವ್ರ ಯಜಮಾನರ ಪಕ್ಷ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಈ ಥರದ ಇಕ್ಕಟ್ಟನ್ನು ಯಾಕೆ ಅನುಭವಿಸ್ಬೇಕಾಗಿತ್ತು ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸೋಣ, ಇದರಿಂದಲಾದರೂ ಅರ್ಥ ಆಗಲಿ ಅವರಿಗೆ ಅಂತ.